ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ 2026 ಎಂಬ ಶೀರ್ಷಿಕೆ ಅಡಿಯಲ್ಲಿ ಕುಂಭರಾಶಿಗೆ ಸಿಗ್ತಕ್ಕಂತ ಒಂದು ಉತ್ತಮ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಕುಂಭರಾಶಿಗೆ ಜೂನ್ 2ನೇ ತಾರೀಕಿನಂದು ಏನು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಕ್ಕಂತ ಗುರುಗ್ರಹವು ಕುಂಭರಾಶಿಗೆ 6ನೇ ಮನೆಯಲ್ಲಿ ಸ್ಥಿತವಾಗ್ತದೆ. ಇದರಿಂದ ಕುಂಭರಾಶಿಗೆ ಇದುವರೆಗೂ ಪಂಚಮ ಗುರು ಏನಾಗಿ ಇವರ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿದ್ದು, ಇವ್ರು ಏನೇನು ಅನ್ಕೊಂಡಿದ್ರೆ ಎಲ್ಲ ಈಡೇರೋಯ್ತು. ಆದ್ರೆ ಈಗ ಗುರು 6ನೇ ಮನೆಗೆ ಬಂದ, ಇನ್ನ ಕುಂಭರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಇದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಕುಂಭರಾಶಿಯವರು ಉತ್ತಮ. ಇನ್ನು ಸಾಲ ಕೊಡೋದು ತಗೊಳೋದು ನಿಷಿದ್ಧ. ಸಾಲ ಕೊಟ್ಟರು ಸಿಗಾಕಂತೀರಿ, ಸಾಲ ತಗೊಂಡ್ರು ಕೂಡ ತೀರ್ಸಕ್ಕಾಗಲ್ಲ, ತಗ್ಲಾಕಂತೀರಿ. ಇನ್ನು ಶತ್ರುಗಳಿಂದ ಎಚ್ಚರಿಕೆ, ಇನ್ನ ಶತ್ರುಗಳ ಉಪಟಳ ಸ್ವಲ್ಪ ಹೆಚ್ಚಾಗ್ತದೆ. ಇನ್ನು ಕಾನೂನು, ಕೋರ್ಟು, ಕಚೇರಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆನ ಇಡಿ. ಇನ್ನು ಲಾಟ್ರಿ, ಜೂಜು, ಬೆಟ್ಟಿಂಗ್ ನಲ್ಲಿ ಯಾರ್ಯಾರು ತೊಡಗಿರ್ತೀರಿ ಅವರು ಕೂಡ ಎಚ್ಚರಿಕೆಯಿಂದ ಇರಿ. ಖಂಡಿತ ಹಣ ಕಳ್ಕೊಂತಕ್ಕಂತ ಸಾಧ್ಯತೆ ಇದೆ, ನಿಮಗೆ ಗುರುಬಲ ಇರಲ್ಲ. ಇನ್ನು ಯಾರ್ಯಾರು ವ್ಯಸನಿಗಳಾಗಿದ್ದೀರಿ ನೀವು ಕೂಡ ಸ್ವಲ್ಪ ಎಚ್ಚರದಿಂದಿರಿ. ಈಗ ಗುರು 6ನೇ ಮನೆಯಲ್ಲಿ ಇರೋದ್ರಿಂದ ಹಣ ಕಳ್ಕೊಳ್ಳೋದು, ಆರೋಗ್ಯ ಕಳ್ಕೊಳ್ಳೋದು, ಹೆಚ್ಚು ಕಡಿಮೆ ಆದ್ರೆ ಮತ್ತಿನ್ನೇನೋ ಎಲ್ಲವನ್ನು ಕಳ್ಕೊಳ್ಳೋಂತ ಸಾಧ್ಯತೆ ಇದೆ. ಎಚ್ಚರ ಕುಂಭರಾಶಿಯವರು. ಇನ್ನು ಸಮಾಜದೊಂದಿಗೆ ಸಾಮರಸ್ಯದಿಂದಿರಿ. 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ನೀವು ಸಮಾಜ ನೋಡೋ ರೀತಿನೇ ಬೇರೆ ಆಗಿರ್ತದೆ. ಯಾಕಪ್ಪ ಅಂದ್ರೆ 6ನೇ ಮನೆ ನೀವು ಸಮಾಜನ ಯಾಕೆ ನೋಡ್ತೀರಿ ಅನ್ನೋ ಇದ್ರ ಮೇಲೆ ಆಗಿರುತ್ತೆ. ಯಾರು ನನಗೆ ಸಹಾಯ ಮಾಡ್ತಲ್ಲ, ಯಾರು ನನಗೆ ಸಹಕಾರ ಮಾಡ್ತಲ್ಲ, ನನ್ನ ನೋಡ್ತಾ ರೀತಿನೇ ಬೇರೆ ಅನ್ನೋ ಒಂದು ಕಲ್ಪನೆ ನಿಮ್ ತಲೆಗೆ ಬರ್ತದೆ. ಹಾಗಾಗಿ ಈ ಸಮಾಜದೊಂದಿಗೆ ಅನ್ಯೋನ್ಯವಾಗಿ ಸಾಮರಸ್ಯದಿಂದ ಒಂದು ಹಾರ್ಮೋನಿಯಸ್ ಆಗಿರ್ತಕ್ಕಂಥದ್ದು ಉತ್ತಮ. ಇನ್ನು ಪಂಚಮ ದೃಷ್ಟಿಯಿಂದ ಕರ್ಮಕ್ಷೇತ್ರವನ್ನು ವೀಕ್ಷಣೆ ಮಾಡ್ತದೆ ಗುರುಗ್ರಹ. ಇದು ಸ್ವಲ್ಪ ಉತ್ತಮವಾಗಿ ಇಲ್ಲದವರಿಗೆ ಉದ್ಯೋಗನ ಒದಗಿಸ್ತಕ್ಕಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ವೈಯಕ್ತಿಕ ಪ್ರಸಿದ್ಧಿ ಆಗ್ತದ್ದು, ವರ್ಚಸ್ಸು ಉಂಟಾಗ್ತಕ್ಕಂಥದ್ದನ್ನ ಕಾಣಬಹುದು. ಸಪ್ತಮ ದೃಷ್ಟಿಯಿಂದ ವ್ಯಯಸ್ಥಾನವನ್ನು ನೋಡೋದ್ರಿಂದ ಶುಭ ಕಾರ್ಯಗಳಿಗೆ, ವಾಹನ ತಾಣಕ್ಕೆ, ಮನೆ ಕಟ್ಟಕ್ಕೆ ಒಳ್ಳೆ ಖರ್ಚುಗಳನ್ನ ಮಾಡ್ತೀರಿ. ಇದರಿಂದಲೂ ನೋಡಿ ಖರ್ಚು ಮಾಡ್ತಕ್ಕಂಥದ್ದು. ಈಗ ಉದಾಹರಣೆಗೆ 10,000 ಖರ್ಚು ಮಾಡ್ತಕ್ಕಂಥದ್ಕೆ 20,000 ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಬಹುತೇಕ ಇದೆ. 12ನೇ ಮನೆಯಲ್ಲಿ 12ನೇ ಮನೆನ ಗುರು ದೃಷ್ಟಿಸೋದ್ರಿಂದ. ಹಾಗಾಗಿ ಸಾಮಾಜಿಕ ಸಮಾರಂಭಕ್ಕೆ ಖರ್ಚು, ಹಬ್ಬ ಮದುವೆಗೆ ಸಾಲ ಮಾಡಿ ಆಗಿರ್ತಾರೆ ಅನ್ನೋ ಒಂದು ಪದ ನೆನಪಿಗೆ ಬರ್ತೈತಿ. ಹಾಗಾಗಿ ಸಾಮಾಜಿಕ ಸಮಾರಂಭಗಳಿಗೆ, ಹಬ್ಬ, ಹುಣ್ಣಿಮೆ, ಜಾತ್ರೆ, ಜಾಗರಣೆ ಇಂಥಕ್ಕೆಲ್ಲ ಸ್ವಲ್ಪ ಖರ್ಚನ್ನ ನೋಡಿ ಮಾಡ್ತಕ್ಕಂಥದ್ದು ಉತ್ತಮ. ಇನ್ನು ವಿದೇಶಿ ಯಾತ್ರೆ, ಉದ್ಯೋಗಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ, ಪ್ರವಾಸಕ್ಕಾಗಿ ವಿದೇಶಿ ಯಾತ್ರೆನ ಮಾಡ್ತೀರಾ, ಖರ್ಚನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ವಿದೇಶಿ ಯಾತ್ರೆ ಯೋಗ ಇದೆ. ಇನ್ನು ತೀರ್ಥಯಾತ್ರೆಗೆ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ತೀರ್ಥಯಾತ್ರೆಗೆ ನೋಡಿ ಖರ್ಚನ್ನ ಮಾಡ್ಕೊಂಡು ಹೋಗಿ. ಇನ್ನು ದೇವಸ್ಥಾನ, ಮಠ, ಮಾನ್ಯಗಳಿಗೆ ಏನು ದಾನ, ಧರ್ಮ, ದತ್ತಿಗಳನ್ನ ಕೊಡ್ತಕ್ಕಂಥ ಸಾಧ್ಯತೆ ಇದೆ. 12ನೇ ಮನೆ ಗುರು ನೋಡೋದ್ರಿಂದ ನೋಡಿ ಸ್ವಲ್ಪ ಕೊಡಿ. ನೀವು ಬರೆಕೈ ಆಗ ಲೆವೆಲ್ಗೆ ದಾನ ಧರ್ಮ ಮಾಡೋದು ಬೇಡ. ನಿಮಗೆ ನಿಮ್ಮ ಹೊಟ್ಟೆ ತುಂಬಿದ ಮೇಲೆ ಸ್ವಲ್ಪ ಉಳಿದನ್ನ ಕೊಡೋ ಅಂಥದ್ದು ಉತ್ತಮ. ಇಷ್ಟು ಈ ಕುಂಭರಾಶಿಯವರಿಗೆ ಈ ಗುರುಗೋಚಾರ ಫಲ 2026 ಎಂಬ ಶೀರ್ಷಿಕೆ ಅಡಿ ನೋಡ್ಬಹುದಾದಂತ ಶುಭ ಮತ್ತು ಅಶುಭ ಫಲಗಳ ಅಂತ ಹೇಳ್ತಾ, ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.